ಚರಣಗಳಿಗೆ ಮನೋವಾಕ್ಕಾಯಗಳಿಂದ ನಮಿಸಿ ಭಕ್ತಿಯಲ್ಲಿ ಅಗ್ರಗಣ್ಯನೆಂದೆನಿಸಿಕೊಂಡಿರುವ ಶರಣಾರವಿಂದಗಳಿಗೆ ಶರಣೆಂದು ಅದಾವ ಗುರುವಿನ ಜಯಂತಿ ಮಹಾಮಹೋತ್ಸವದಲ್ಲಿ ಪಾಲ್ಗೊಂಡ ಪ್ರಥಮ ದಿವಸದ ಸಾಯಂಕಾಲಿನ ಶಿವಾನುಭವ ಪೀಠವನ್ನು ಅಲಂಕರಿಸಿ ಇಲ್ಲಿವರೆಗೆ ತಮ್ಮ ದರ್ಶನ ಆಶೀರ್ವಾದಗಳಿಂದ ನಮ್ಮೆಲ್ಲರನ್ನ ಪಾವನವನ್ನಾಗಿ ಮಾಡಿದ ಎಲ್ಲ ಪೂಜ್ಯ ಮಹಾತ್ಮರಿಗೆ ನನಗೆ ತನು ಮನ ಧನಗಳನ್ನು ಅರ್ಪಿಸಿ ಸದ್ಗುರುಗಳ ಕೃಪೆಗೆ ಪಾತ್ರರಾಗಬೇಕು ಎಂದು ಆಗಮಿಸಿದ ಸಮಸ್ತ ಶರಣ ಶರಣೀಯರ ಸದ್ಗುರುಗಳಿಗೆ ಸಾಕ್ಷಿಯಾಗಿ ಬೆಳೆದ ಪರಮಾತ್ಮನಿಗೆ ವಂದಿಸಿ ಶಿವಸ್ವರೂಪಗಳ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿ. बहुत गई थोड़ी रही थोड़ी भी अब जाए कहे नट सुनाने का ताल में भंग न पाए. ಈಗವನ್ನು ಮಾತ್ರ ಬಹಳ ರೋಗದ ಸ್ವಲ್ಪ ಒಳ್ಳೆಯದ ನಾನು ಹೋಗೋದ ಬಹಳ ಒಳ್ಳೆಯ ಅಂತ ಹಂಗೆ ನಾನು ಟೈಮ್ 5 ನಿಮಿಷ ಹೋಗೋದು 5 ನಿಮಿಷ ಏನೇನ್ ಹೇಳ್ಬೇಕು ಬಂದಿರಿ ಪುಣ್ಯ ಮಾಡಿರಿ ಹೊಟ್ಟೆ ತುಂಬಾ ಉಂಡ್ರಿ ಮನೆ ಹೋಗಿ ಮಕ್ಕಳು ಇಲ್ಲೇ 3 ಹೆಚ್ಚಿಗೆ ಬಹಳ ಸುಂದರವಾದ ವಿಷಯವನ್ನ ಇವತ್ತು ಎಲ್ಲ ಪೂಜ್ಯರು ಪ್ರತಿಪಾದನೆ ಮಾಡಿದ್ದಾರೆ. ಜಗತ್ತಿನೊಳಗೆ ಎಲ್ಲವನ್ನೂ ಕೂಡ ತುಂಬಬಹುದು, ಮನೆ ತುಂಬಬಹುದು, ಕೆರೆ ತುಂಬಬಹುದು, ಪರಂತು ಒಂದು ವಸ್ತು ಅದನ್ನು ತುಂಬಲಿಕ್ಕೆ ಇನ್ನೂವರೆಗೆ ಯಾರಿಂದಲೂ ಸಾಧ್ಯ ಆಗಿಲ್ಲ. ಅದು ಮನುಷ್ಯನ ಮನಸ್ಸು. ಎಲ್ಲ ತುಂಬೋದು, ಮನುಷ್ಯನ ಮನಸ್ಸು ತುಂಬಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಆಶೆ. ಅದೆಲ್ಲ ಮನುಷ್ಯನಿಗೆ ಆಶೆ ಏನ್ ಮಾಡ್ಯದ ಅಂದ್ರೆ ನಾರಾಯಣ ಪರಮಾತ್ಮನನ್ನು ಸಂಹಾರ ಮಾಡ್ಯದ. ಬಲಿಚಕ್ರವರ್ತಿಯ ಮನೆಗೆ ಭಿಕ್ಷೆ ಮಾಡಲಿಕ್ಕೆ ಪರಮಾತ್ಮ ಹೋದ. ಜಲಗಲ ಮಗಿಲಗಲ ನಿಮ್ಮಗಲ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ ಶ್ರೀಗಿರಿ ಅತ್ತತ್ತ ನಿಮ್ಮ ಶ್ರೀಮುಕುಟ. ಪರಮಾತ್ಮ ಎಲ್ಲಡ ಪಾತಾಳಕ್ಕಿಂತಲೂ ಅವನ ಕಾಲ ಮ್ಯಾಲ ಉಳ್ಕೋದ್ರೆ ಸಿಕ್ಕಿರುವಂತ ಅಂತ ಪರಮಾತ್ಮ ಬಲಿಚಕ್ರವರ್ತಿ ಮನೆಗೆ ಭಿಕ್ಷೆ ಬೇಟ ರಾಮನಾಯಣ ಗೆದ್ದ ಹೋಗ್ಯಾರ. ಮನುಷ್ಯ ಬೇರೆ ಆಶೆ ಎಷ್ಟು ಸಣ್ಣವನ್ನು ಮಾಡ್ತದೆ ಮನುಷ್ಯನಿಗೆ. ಅದೇ ಮನುಷ್ಯನಿಗೆ ಬಂಧನ ಮಾಡುವ ಆಶಯ, ಬದ್ಧತೆ, ಲೋಕ ಕರ್ಮಣ ಭೌಚಿಂತಯ. ನಾವೆಲ್ಲರೂ ಆಶೆಗಳು ಎಂದ ಆಶೆ ಬೀಳ್ತೇವೆ ಅನ್ನೋದು ಎಲ್ಲಿಲ್ಲ ಹೋಗ್ತೀರಿ. ಬದುಕು ನಮ್ಮನ್ನು ಬದುಕಲು ಆಶೆ ಹೆಂಗ ಬರೋದ್ರಿಂದ ಸುಟ್ಟು ಹೋಗ್ತಂದ್ರೆ ಹೆಂಗ ಹೋಗ್ಬಿಡ್ತದ, ಆರ್ತದ. ದೀಪದನ್ನ ಎಣ್ಣೆ ತೀರ್ತಂದ್ರೆ ಹೆಂಗ ದೀಪ ಆರ್ತದ, ಹಂಗೆ ನಾವು ಕೂಡ ನಮ್ಮ ಆಶೆ, ಆಮಿಷೆ, ಆಕಾಂಕ್ಷೆ ಇದು ಎಣ್ಣಿದ್ದಂಗ ಅದು ಹೆಂಗ ಮುಗಿತು ಇನ್ನಕ್ಕೆ ಇರ್ಬೇಕಪ್ಪ ಅಂತ ಪ್ರಯೋಜನ ಮುಗಿವಾಗ ಇರ್ತೀರೇನು ಮುಗಿತದ ನಡೆಯುವುದು ಅಂತ ಕೇಳ್ತಾರಂತ ಉಳಿದಿರಿ. ಇಲ್ಲಾಂದ್ರೆ ಯಾಕೆ ಇರ್ತೀರಿ? ನಿಮ್ಮ ಮನೆಗೆ ಏನ್ ಕಡಿಮೆ ಅದ? ಎಲ್ಲಿ ಮಕ್ಕಳು ಎಲ್ಲರೂ ಹೇಳಿದ್ರೆ ಪಟ್ಟದ ಉಣ್ಬೇಕು, ನಿಮ್ಮ ಮನೆಗೆ ಹೇಳಿ ಮಾಡಿಸ್ಕೊಂಡು ಉಣ್ತೀರಿ. ಒಪ್ಪಿಟ್ಟವ್ರು ಒಪ್ಪಿಟ್ಟೆ, ಅವಲಕ್ಕಿ ಅಂದ್ರೆ ಅವಲಕ್ಕಿನೇ, ಶರ ಅಂದ್ರೆ ಶರನೇ. ಇಲ್ಲಿ
ಮಾಡೋದು ಉಣಬೇಕು. ಅದು ಒಂದು ಇಚ್ಛೆಯಿಂದ ಉಳಿದ್ರು ನೀವು, ನಿಮ್ಗೇನು ಕಮ್ಮತ್ ಬಂದಿಲ್ಲ. ಅದು ಇಚ್ಛೆ ಇಲ್ಲ ಅಂದ್ರೆ ಬಿಟ್ಟು ಹೋಗ್ತಲ್ಲೇ ಬಂದಿದೆ. ಜಗತ್ತಿನೊಳಗೆ ನಾವೆಲ್ಲರೂ ಬದುಕಿದ್ದೀವಿ ಅಂದ್ರೆ ಎಲ್ಲರೂ ನಮ್ದೊಂದು ಆಶೆ ಅದ. ಯಾರ ಹೆಣ್ಣಿನ ಮೇಲೆ, ಯಾರ ಗಂಡಿನ ಮೇಲೆ, ಯಾರ ಮಕ್ಕಳ ಮೇಲೆ, ಯಾರ ಮನೆ ಮೇಲೆ, ಯಾರ ಶರೀರದ ಮೇಲೆ, ಯಾರ ಮೊಮ್ಮಕ್ಕಳ ಮೇಲೆ ಒಂದು ಆಶೆ ತೀರ್ತು ಗಿಡ ಹೆಂಗ್ ಬೇರಿನ ಮೇಲೆ ನಿಂದಿರ್ತದ. ಎಲ್ಲ ಬೇರು ಕಳೆದು ಅಂದ್ರೆ ಗಿಡ ನಿಂದಿರ್ತದೆ, ಹೊಡ್ಕೊಂಡು ಬೀಳ್ತದೆ. ಹಂಗ ನಮ್ಗೆಲ್ಲರಿಗೂ ಒಂದಿಟ್ಟು ಬೇರು ಬಿಟ್ಟಾವ. ಒಂದಲ್ಲ ಎರಡಲ್ಲ, ಆಶಾ ಪಾಶ ಬದ್ಧ ಕಾಮಕ್ರೋಧಪರಾಯಣ. ಪರಮಾತ್ಮ ಹೇಳಿದ ಅರ್ಜುನಿಗೆ ಒಂದಲ್ಲ ಮನುಷ್ಯನ 100 ಸಾವಿರಾರು ಬೇರೆಗಳೇನಿಲ್ಲ. ಇದು ಕುಂತ ನನ್ಗೆ ಬರ್ಬೇಕು ಗೊತ್ತೇ ಮನೆಗೆ ಬಿಟ್ಟು ಬಂದೆ. ನನ್ಗೆ ಗೊತ್ತಾ ಇಲ್ಲ ಬೇರ ಬಿಜಾಪುರದಿಂದ ಬಂದಾರ. ಬೇರೆ ಬಿಜಾಪುರ ತಕ್ಕ ಯಾರು ಯಾವರಿಂದ ಬಂದಾರೋ ಬೇರೆ ಅಲ್ಲಿ ತಕ ಹಿಡ್ಕೊಂಡು ಬಂದಾರ ನೋಡ್ರಿ. ಆ ಬೇರೆ ಯಾವಾಗ ಹೋಯ್ತು ಮನುಷ್ಯ ಪರಮಾತ್ಮ ಆಗ್ತಾನೆ. ಅದಕ್ಕೆ ಮಹಾತ್ಮರು ಏನಂದ್ರು ಅಂದ್ರೆ ಮನುಷ್ಯನಿಗೆ ಎಷ್ಟು ಮನುಷ್ಯನಿಗೆ ಕಡಿಮೆ ಮಾಡ್ತಾನೆ ಸುತ್ತ ಹಾಕ, ಎಷ್ಟು ರೂಮ್ ಜಾಸ್ತಿ ಆಗ್ತದೆ ಅಷ್ಟು ಕಸ ಜಾಸ್ತಿ ಆಗ್ತದೆ. ಒಂದೇ ಕೋಲಿ ಏನ್ ಮಾಡಿದ್ರೆ ಆರಾಮ ಕೊಂಡ, 8 ಕೋಲಿ ಆದ್ರೆ ಟೊಂಕ ಮುಗಿತೇವೆ, 8 ಕೋಲಿ ಬಾರಿ ಹೊರಗೆ ಟೊಂಕ ಮುಗಿತೇವೆ. ಒಂದೇ ಕೋಲಿ ಇದ್ರೆ ಆರಾಮ ಇರ್ತೇವೆ. ಪರಂತ ಮನುಷ್ಯನ ಆಶೆ ಎಲ್ಲ ಬೆಡ್ರೂಮ್ ಒಂದು ಬೇಕು, ಗೆಸ್ಟ್ ರೂಮ್ ಒಂದು ಬೇಕು. ಹುಡಿ ಕಸ ಯಾರು ಬೇಡ ಅಂತಾನೆ. ಹುಡಂಗಿದ್ರೆ ಗೆಸ್ಟ್ ರೂಮ್ ಮಾಡು, ಬೆಡ್ರೂಮ್ ಮಾಡು, ದೊಡ್ಡ ರೂಮ್ ಮಾಡು, ಯಾವ ರೂಮ್ ಮಾಡ್ತಿ ಮಾಡು. ಜಗತ್ತಿನೊಳಗೆ ವಿಸ್ತಾರ ಮಾಡಬಾರದು. ಅದಕ್ಕೆ ಹೆಂಗಿರ್ಬೇಕ್ರಿ ಮತ್ತೆ ಅವರು ರೊಕ್ಕ ಗಳಿಸ್ಬೇಡ, ರೂಪಾಯಿ ಗಳಿಸ್ಬೇಡ ಅಂದಿಲ್ರಿ. ಆಶೆ ಮಾಡಬೇಡ, ದೊರೆಯಲಿ ಅದರ ಪರಿಣತಿ ಬೆಳೆದಿದೆ ಚಂದಮ. ನಿನ್ನ ಪ್ರಯತ್ನಕ್ಕ, ನಿನ್ನ ಬುದ್ಧಿಗೆ, ನಿನ್ನ ಪರಿಶ್ರಮಕ್ಕೆ ಏನು ಸಿಗ್ತದ ಅಷ್ಟೇ. ಎಷ್ಟು ಇಂಚ್ ಪಟ್ಟಿ ಅದ ಅಟ್ಟೆ ಹೇಳಕ್ ಬರ್ತದೆ. ಅದಕ್ಕಿಂತ 6 ಇಂಚ 12 ಇಂಚೆ ಹೆಚ್ಚು ಹೇಳಕ್ ಬರಂಗಿಲ್ಲ. ನಾನು ಬೇಡ್ತೀನಿ ಕರೆಸಂಗಿಲ್ಲ. ಎಲ್ಲಾಟಲಿಕ್ಕೆ ತುಂಬ ಕ್ಷಮ. ಎಲ್ಲರೂ ಬರದೇ ಕಳಿಸ್ಯಾನ ಪರಮಾತ್ಮ. ನಿನಗೆ ಎಂತ ಹೆಣ್ಣ, ಎಂತ ಗಂಡ, ಎಂತ ಮಕ್ಕಳು, ಎಂತ ಹೊಲ, ಎಂತ ದನ, ಇವೆಲ್ಲ ಎವ್ರಿಥಿಂಗ್ ಇಸ್ ಪ್ರೀ ಪ್ಲಾನ್ ಇನ್ ಯುವರ್ ಲೈಫ್. ಪ್ರಾರಬ್ಧ ಪಹಲೆ ರಚ ಪೀಚೆ ರಚ ಸರಿ. ಮೊದಲು ಮನೆ ಕಟ್ತೀರಿ, ಮೊದಲು ಪ್ಲಾನ್ ಮಾಡ್ತೀರಿ. ಮನೆ ಕಟ್ಟಿ ಪ್ಲಾನ್ ಮಾಡ್ತಾರೆ, ಪ್ಲಾನ್ ಮಾಡಿ ಮನೆ ಕಟ್ತಾರ. ಪ್ಲಾನ್ ಮಾಡಿ ಮನೆ ಕಟ್ತೀರಲ್ಲ, ಹಂಗ ನೀವು ಹೋಗ್ಬೇಕಂತ ಮುಂದೆ ಪ್ಲಾನ್ ಆಗ್ಯಾವಪ್ಪ. ನೀವು ಎಂತ ಹೆಂಡತಿ, ಎಂತ ಗಂಡ, ಎಂತ ಮಕ್ಕಳು, ಎಂತ ಎತ್ತ, ಎಂತ ಜನ. ಕೆಲವರು ಮನೆ ನೋಡ್ರಿ ಇಲ್ಲ ಎಂತ ಚಂದ ಆಕಳು ಇರ್ತಾವ. ನೀವು ತಂದು ಹೋದಾಗ ಕೆರೆ ಬಿಡ್ತಾವ ಹಿಡ್ಕೊಂಡು. ಕೆಲವೊಂದು ಆಕಳನ್ನು ತಂದು ಹಿಂಗೆ ಬಂದೋದ ನೀವು ಝಾಡ್ಸಿ ಅಂತೀನಂತ. ಎರಡು ಆಕಳು ಮನೆ ಹೆಂಗ್ಯಾಕ್ ಮಾಡ್ತಾವ, ಅವ್ರಿಗೆ ಹೆಂಗ್ಯಾಕ್ ಮಾಡ್ತಾವ. ನಿಮ್ಮ ಮನ್ಯಾಗ ನಿಮ್ಮ ಹೆಂಗಪ್ಪ ತಲೆಗೆ ಎಣ್ಣೆ ಹಚ್ತಾಳ, ಕೈಕಾಲು ಒತ್ತಾಳ. ಇನ್ನೊಬ್ಬರ ಮನೆ ಕೈಕಾಲು ಒತ್ತಾವಲ್ಲ, ಕುಚ್ಚಿಗೆನೇ ಒತ್ತಾಳ. ಅದು ಹೇಳ್ತೀನಿ, ಇದು ಹೇಳ್ತೀನಿ. ಇದು ಬರೋಬರಲ್ರಿ, ಇದು ಬರೋಬರ. ಅದು ಬರೋಬರಿತ್ತು ಅಂದ್ರೆ ಎಲ್ಲ ಚಲೋ ಇರ್ತದ. ಇದು ಬರೋಬರಿಲ್ಲ ಅಂತಂದ್ರೆ ಏನಿಲ್ಲ. ಯಾವ್ದೋ ಒಂದು ಕಥೆ ಹೇಳ್ತೈತೀನಿ. ಯಾವ್ದೋ ಒಂದು ಇದರ ಮನೆ ಇದ್ದೆ ಅಂತ ಇದ್ದ ಕಾಲಕ್ಕೆ ಬಹಳ ಶಾಸ್ತ್ರಕ್ಕೆ ಬರ್ತಿರೋ ಗಣ್ಯ ಹಾಯ್ತಿ ಬಹಳ ಚಲೋ. ಏನಪ್ಪಾ ಅಂತ ಕೇಳಿದ್ರೆ ಮಾಡ್ಕೊಂಡ್ ಬಂದ ಕೂಡ ಹೆಣ್ಮಗಳು ಏನಪ್ಪಾ ಅಂದ್ರೆ ಚಂದಗೆ ಎಣ್ಣೆ ಹಚ್ಚಿ ನನಗೆ ಬಿಸಿನೀರಾಗ ಸ್ನಾನ ಮಾಡಿಸ್ತೇವೆ. ಈ ಮನೆ ಇದರಿಂದ ಗಂಡಸ ನೋಡ್ತಿತ್ತು. ಹೇಳ್ತೀವಂದ ಒಂದರು ಹಿಂಗ್ ನನಗೆ ತಿಳಿತಿರ್ಕಿದೆ, ಒಂದರು ಲೆಕ್ಕ ಮಾಡಿಸಿದೆ. ಅಕ್ಕಿಯಲ್ಲೂ ಲೆಕ್ಕ ಮಾಡಿಸ್ಬೇಕಾದ್ರೆ ನೀವು ತಿಳಿ ಬೆಳೆಸ್ಕೊಂಡು ಬಾ.
ಮಾಡ್ತೀನಿ ಅಂದ್ರು. ಪಾಪ ನನಗೆ ಹ್ಯಾಂಡ್ ಮಾಡ್ತಿಕೊಂಡು ಹೋಗ್ಸಿದ್ ಏನಪ್ಪಾ ಅಂದ್ರೆ ಅದು ಸುಮ್ ಮಧ್ಯಾಹ್ನ ತೆಲುಗು ಬರ್ಬೇಕ್ರಿ. ಮಂದಿ ನೀರು ತೆಲುಗು ಆಕೆ ನೀರು ಕಾಸಲ್ಲಿ ಹೆಂಗ ಸಾಳ ಸಾಳ ಕುಡಿತಿದ್ದು ಕಾಸುಗಳು. ಎಣ್ಣೆ ಹಚ್ತೀನಿ ಕುಂಡ್ರು ಅಂದ್ರು ಕುಂತ ಎಣ್ಣೆ ಕಾಸುಗಳು ಬಟ್ಟಿಟ್ಟು ನೋಡ್ಬೇಕಿಲ್ಲ. ಹೆಂಗ್ ಮಾಡ್ತಾರೆ ಅವರೇನು ಬಟ್ಟಿಟ್ಟು ನೋಡ್ಬೇಕಿಲ್ಲ. ಅಂತ ಬಟ್ಟಿಲ್ಲ ಕಾಸೊಂದು ಹಾಕ್ತೀನಿ ಬೋನ್ ಹೆಂಗೆ ಹಿಂಗ್ ಮಾಡಿದ ಹಾಕಿದ್ರು ಎತ್ತ ಅಂತ ಹೆಂಗ್ ಮಾಡಿದ ಈ ಕಡೆ ಹಾಕಿದ್ರು ಎರಡು ಕಿವಿನ ಹಾದು ತಲೆದಾಗ ಎಣ್ಣೆ ಸುಡ ಹಾಕಿದ್ಲು ಓಡ್ ಹೊರಗೆ ಬಂದು ಗಂಡಸ ಬರೋಪ್ಲೇನಿ ಇದನ್ನ ಮನೆಯವ್ರು ಹಿಂಗ್ಯಾಕ್ರಿ ಸಾವುಕಾರ ಅಂದ್ರು. ನಿನ್ನ ನೋಡಿ ಮಾಡಕ್ ಹೋಗೇನಪ್ಪ ಏನಾಯ್ತು ಕಿಂಬಾಯ ನನ್ನ ಹೆಂಡತಿ ಅಂದ. ಜಗತ್ತಿನೊಳಗೆ ನಮ್ಮ ಕರ್ಮ ನಮಗೆ ಫಲ ಕೊಡ್ತಾರೆ, ಅದು ಮಂದಿ ನೋಡಿ ಫಲ ಕೊಡಂಗಿಲ್ಲ. ಅವ್ರ ಹೆಂಡತಿ ಹೆಂಗ್ ಮಾಡ್ತಾಳೆ, ಅವ್ರ ಗಂಡ ಹೆಂಗ್ ಮಾಡ್ತಾನೆ, ಅವ್ರ ಹೆಂಡತಿ ತಲೆ ಎಣ್ಣೆ ಹಾಕ್ತಾಳೆ, ಅವ್ರ ಗಂಡ ಕೊಳ ಸರ ತರ್ತಾನೆ, ನಿಮ್ ಗಂಡ ಊರು ತರ್ತಾನೆ, ಊರು ಸರ ತರಂಗಿಲ್ಲ ಊರ್ನ ಹಾಕ್ತಾನೆ. ಹಡಿವಾರ ಬೇಕ್ರಿ ಪುಣ್ಯ ಬೇಕ್ರಿ. ಅದಕ್ಕೆ ಮಹಾತ್ಮರು ನಮ್ಗೆ ಹೇಳ್ತಾರೆ, ತಮ್ಮ ಒಳ್ಳೆ ಕೆಲಸ ಮಾಡಿ ಪುಣ್ಯ ಗಳಿಸು. ಗಂಡ ಕೊಡಂಗಿಲ್ಲ, ಹೆಂಡತಿ ಕೊಡಂಗಿಲ್ಲ, ಮಕ್ಕಳು ಕೊಡಂಗಿಲ್ಲ, ದನ ಕೊಡಂಗಿಲ್ಲ, ನಿಮ್ ಪುಣ್ಯ ಕೊಡ್ತಾರ. ಪುಣ್ಯ ಮಾಡ್ಲಾರ್ದು ಮಾಡಿದ್ರೆ ಯಾರು ಮಾಡ್ತಾರೆ? ಪುಣ್ಯ ಇದ್ರೆ ಹಿಂದೂ ದನ ಸಿಗ್ತಾವ, ಇಲ್ಲ ಅಂದ್ರೆ ಒಬ್ಬರ ಹಲ್ಲೊಂದು ಅಂತ ದನ ಸಿಗ್ತಾವ. ಅದಕ್ಕೆ ಮಹಾನುಭಾವರು ಮೇಲಿಂದ ಮೇಲೆ ನಮ್ಗೆ ಎಚ್ಚರ ಮಾಡ್ತಾರೆ. ಎಲ್ಲ ಬೇಡ್ತೀವಿ ಖರೆ ಮಾಡಕ್ ತಯಾರಿಲ್ಲ, ಮಾಲಾಡಲು ಬೇಡದಲ್ಲ ಯಾರು ಕೊಡ್ತಾರೆ ಜಗತ್ತಿನ? ಪುಣ್ಯ ಮಾಡಕ್ ತಯಾರಿಲ್ಲ, ದಾನ ಮಾಡಕ್ ತಯಾರಿಲ್ಲ, ದೇವರ ಭಜನೆ ಮಾಡಕ್ ತಯಾರಿಲ್ಲ, ಮಹಾತ್ಮರು ಸೇವೆ ಮಾಡಕ್ ತಯಾರಿಲ್ಲ. ಸಿಗೋದು ಹೆಂಗ್ ಸಿಗ್ತವ್ರು? ದುಡ್ಡಿದಾಗ ಏನ್ ಕಾಲಕ್ಕೆ ಮಂತವ್ರಿಗೆ ಪಗಾರ ಬಿಡೋರು ಕೊಡ್ತಾರೆ? ಯಾರು ಕೊಡ್ತಾರ? ಎಲ್ಲರೂ ಕೊಟ್ಟಾರ? ಕೊಡಂಗನೇ ಇಲ್ಲ. ಚಂದ ದುಡ್ಡಿದಾಗ ಹೋಗ್ತಾರೆ, ಎಲ್ಲಿ ಬೇರೆ ಕೊಡ್ತಾರೆ ಯಾರು? ಎಲ್ಲಿ ಕೇಳಿದ್ವಿ ನಾವು? ಅದು ಅಸಾಧ್ಯ. ಮಾಡಿ ಮೇಲೆ ಬೇಡಬೇಕು, ಅದನ್ನು ಕೊಡಂಗಿಲ್ಲ. ನಾಳೆ ಇಡ ಅಂತ ಇಲ್ಲ ಹೇಳ್ಬೇಕು. 2 ದಿನ ದುಡಿ 2 ದಿವಸ ಪಗಾರಲ್ಲ, 3 ದಿನ ದುಡಿದು 31 ತಾರೀಕು ಪಗಾರದ ಅವತ್ತೇ ಬಿಡ್ತಾರೆ. ನೀವು ಪಗಾರ ಗೌರ್ಮೆಂಟ್ ದುಡಿ ಮೇಲೆ 30 ದಿನದ ಮೇಲೆ ಕೇಳಬೇಕು. ನಾವು ಹಂಗಲ್ಲ, ಮೊದಲು ಕೊಡ್ರಿ ಆಗಾಗ ಬಿಡ್ತೇವೆ. ಯಾವ ಕೊಡ್ತಾರೆ ನಿಮಗೆ? ಏನು ಪುಣ್ಯ ಮಾಡಿದ ಚಲೋ ಹೆಣ್ ಸಿಗ್ತದ, ಏನು ಪುಣ್ಯ ಮಾಡಿದ ಚಲೋ ಮಕ್ಕಳು ಸಿಗ್ತಾವ, ಏನ್ ಚಲೋ ಮಾಡಿದಂತ ಹಿಂದೂ ದನ ಸಿಗ್ತಾವ ನಿಮಗೆ. ಮನುಷ್ಯನ ವಿಚಾರ ಮಾಡಿ ಯಾವುದೇ ಕೆಲಸ ಮನುಷ್ಯ ಜ್ಞಾನ ಮಾಡಕ್ ಕಲಿಬೇಕು, ಸೇವಾ ಮಾಡಕ್ ಕಲಿಬೇಕು, ಮಾತಾಡಕ್ ಕಲಿಬೇಕು. ಜಗತ್ತಾದ್ರೆ ಗೊತ್ತಿಲ್ಲ ಯಾಕೆ ನೇರ ಕರಡಿ ಮನ ಹ್ಯಾಂಗ್ ಬಂದಿರ್ತಿ ಹೆಂಗ್ ಸಿಗ್ತಾವ. ಮಕ್ಕಳಲ್ಲಿ ನಿಂತಿನ ಮಕ್ಕಳು ಅರ್ಬಿ ಹುಟ್ಟಿ ಅರ್ಬಿ, ಚಸ್ಮಾ ಹಾಕಿದ್ರೆ ಚಸ್ಮಾ. ನೀ ಹೆಂಗಿದ್ದಿ ಜಗತ್ ತಗೊಂಡದ, ನೀನ್ ಎಂತ ಜಗತ್ತದ ನಕ್ಕಿ ನಗ್ತದ, ಹತ್ತರ ಅಳ್ತದ ತೊಂದ್ರಾಗ. ಹಂಗ ಜಗತ್ತು ಏನಪ್ಪಾ, ನೀನ್ ಮಾಡಿ ಕೇಳು, ದಾನ ಮಾಡಿ ಕೇಳು, ಸೇವೆ ಮಾಡಿ ಕೇಳು. ಅದನ್ನು ಯಾವ್ದು ಮಾಡಂಗಿಲ್ಲ. ನಾವು ಏನಪ್ಪಾ ನಮ್ಗೆ ಚಲೋ ಬೇಕು, ಚಲೋ ಏನು ಚಲೋ ಹೇಳ್ಬೇಕು, ಚಲೋ ಉಣಿಸು. ಮೊದಲ ಚಲೋ ಉಣಿಸಿದ್ರೆ ಚಲೋ ಉಣಿಸ್ ಸಿಗ್ತದ, ಚಲೋ ಉಣಿಸಿದ್ರೆ ಚಲೋ ಉಡಾಕ್ ಸಿಗ್ತದ, ಚಲೋ ಭೂಮಿ ದಾನ ಮಾಡಿದ್ರೆ ಭೂಮಿ ಸಿಗ್ತದ. ಜಗತ್ನಾಗ ಕೊಳ್ಳಾರ್ದೆ ಯಾವ್ದು ಸಿಗಂಗಿಲ್ಲ ಪುಣ್ಯಾತ್ಮರ. ಬ್ಯಾಂಕ್ನಾಗ ಎಲ್ಲಾರ್ಗ ಬಡ್ಡಿ ಕೇಳೋದು ಕೊಡ್ತದ ಬ್ಯಾಂಕ್. ಮೊದಲು ರೊಕ್ಕ ಕೇಳಬೇಕು, ತಿಂಗಳ ಮೇಲೆ ಹೋಗಿ ಕೇಳಬೇಕು, ಆಮೇಲೆ ಬಡ್ಡಿ ಸಿಗ್ತದೆ. ಏನಿಲ್ಲ ಬ್ಯಾಂಕ್ ಬಡ್ಡಿ ಕೊಡೋದ್ರ ಕಪಾಯ ಕೊಡ್ತಾವ, ನಾವು ಬಡ್ಡಿ ಕೊಡಂಗಿಲ್ಲ ಕಪಾಯ ಕೊಡ್ತಾವ. ಜಗತ್ತಿನ ನಾವೆಲ್ಲರೂ ಅದಕ್ಕೊಟ್ಟಿದ್ದೇವೆ. ಸೇವೆ ಮಾಡಂಗಿಲ್ಲ, ದಾನ ಮಾಡಂಗಿಲ್ಲ, ಬರೋ ಮಾಡಂಗಿಲ್ಲ, ಗೋಪಾಯ ಮಾಡಂಗಿಲ್ಲ, ತಂದೆ ನಿಮ್ಮ ದೇವರು ಎಲ್ಲ ಚಲೋ ಕೊಡು ಅಂತ ಕಪಾಯಿ ಕೊಡ್ತಾವ ದೇವ್ರು. ಕತ್ತಿ ಕುದಿಲ್ ನಾವು ಮಾಡಿ ಕಳಿಸ ನಿಮಗೆ. ಅದಕ್ಕೆ ಪುಣ್ಯಾತ್ಮರು ಹೇಳ್ತಾರೆ, ನೀವು ಏನಪ್ಪ ಧರ್ಮವನ್ನು ಮಾಡು, ಪುಣ್ಯವನ್ನು ಮಾಡ್ಲಿಕ್ಕೆ ಕಲಿ ಪುಣ್ಯಾತ್ಮ. ಅದನ್ನು ಮಾಡಕ್ಕೆ ಪರಮಾತ್ಮ ಸೇವಾ ಮಾಡಕ್ಕೆ ಅವ್ರ ಕೈ ಕೊಟ್ಟಾನೆ, ದೇವ್ರ ನಾಮಸ್ ಮಾಡಕ್ಕೆ ಮನಸ್ಸು ಕೊಟ್ಟಾನೆ, ಜಪ ಮಾಡಕ್ಕೆ ಮನಸ್ಸು ಕೊಟ್ಟಾನೆ, ಕೈ ಕೊಟ್ಟಾನೆ, ಸೇವೆ ಮಾಡಕ್ಕೆ ಕಾಲು ಬಿಡಿ ಯಾಕೆ ಕೊಟ್ಟಾನೆ ಪರಮಾತ್ಮ. ಅದನ್ನು ಉಪಯೋಗ ತಪ್ಪು ಮಾಡ್ಕೋತೇವಿ. ಅದನ್ನ
ಸುಖ ಉಪಯೋಗ ಮಾಡ್ಕೊಂಡು ಸುಖ ಆಗ್ತದೆ, ಪುಣ್ಯಾತ್ಮರೆ ತಪ್ಪು ಮಾಡ್ಕೊಂಡು ದುಃಖ ಆಗ್ತದೆ. ಅದಕ್ಕೆ ನಾವು ಎಲ್ಲರೂ ತಿಳ್ಕೋಬೇಕು. ಇವತ್ತು ಮಹಾತ್ಮರು ಅದನ್ನೇ ನಾವು ಮ್ಯಾಲಿಂದ ಮೇಲೆ ಎಚ್ಚರ ಮಾಡಿ ಹೇಳ್ತಾ ಇದ್ದಾರೆ. ತಮ್ಮ ಫಸ್ಟ್ ವಿಚಾರ ಮಾಡು, ನನಗೇನು ದೇವರ ಕಣ್ಣ ಕಿವಿ ಕೈ ಕಾಲ ಕೊಟ್ಟಾನೆ, ಏನ ಹೌ ಟು ಯುಟಿಲೈಸ್ ದಮ್, ಅವರ ಹ್ಯಾಂಗ ಉಪಯೋಗ ಮಾಡಬೇಕು. ಕತ್ತರಿ ಏನಪ್ಪ ಅಂತ ಕೇಳಿದ್ರೆ ಏನಾರ ಕಟ್ಟುವಾಗ ಮಂದಿ ಕಿಶ ಕತ್ತರಿಸಬಹುದು, ಅರಿವಿನ ಕತ್ತರಿಸಬಹುದು. ಚಾಕು ಏನಪ್ಪಾ ಅಂತ ಕೇಳಿದ್ರೆ ಹಣ್ಣನ್ನು ಕೊಯ್ಯಬಹುದು, ಮಂದಿಗೆ ಹೆಣನು ಮಾಡಬಹುದು. ಹೊರತು ಉಪಯೋಗ ಮಾಡುವ ನಿಮ್ಮ ಕೈಯಾಗದ. ಈ ಕಣ್ಣ, ಈ ಕಾಲ, ಈ ಕೈ ಕೊಟ್ಟ ಪರಮಾತ್ಮ ಇದು ಹ್ಯಾಂಗ ಉಪಯೋಗ ಮಾಡ್ಬೇಕು ಅನ್ನೋದು ಕುಡಿಯಿರಿ. ಹಾಲು ಕುಡಿಯೋದು ಬಿಟ್ಟು ಅಲ್ಕೂ ಹಾಲು ಕೊಡೋರ, ಸರಿ ಕೊಡೋರ. ಮನುಷ್ಯ ಕೊಟ್ಟನು, ಕುಡಿಯಕ್ ಕೊಟ್ಟನು, ಕುಡೀರಿ. ನೋಡಕ್ ಕೊಟ್ಟನು, ನೋಡ್ರಿ. ಏನ್ ನೋಡ್ಬೇಕು ಏನ್ ನೋಡಬಾರ್ದು ವಿಚಾರ ಮಾಡ್ರಿ. ಮಾತಾಡಕ್ಕೆ ಬಾಯಿ ಕೊಟ್ಟಾನೆ, ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಇಷ್ಟೆಲ್ಲ ವಿಚಾರ ಮಾಡ್ರಿ ಪುಣ್ಯಾತ್ಮರೇ. ಅಂತಹ ಈ ಪವಿತ್ರ ಶರೀರವನ್ನ ಪರಮಾತ್ಮ ಕೊಟ್ಟಿದ್ದಾನೆ. ಸಮಯ ಬಹಳ ಆಗ್ಯದ, ಬಹಳ ಜನ ಇದ್ದೀರಿ. ನೀವೆಲ್ಲರೂ ಪ್ರಸಾದ ತಗೋಬೇಕು. ಶಾಂತ ರೀತಿಯಿಂದ ಪ್ರಸಾದ ತೋರಿ. ನಾಳೆಗೆ ಮುಂಜಾನೆ ಜಲ್ದಿ ಬರ್ರಿ. ನಾನು ನಾಳೆಗೆ 2 ತಾಸು ಹೇಳ್ತೀನಿ. 2 ತಾಸು ಹೇಳ್ತೀನಿ. ಎಲ್ಲರೂ ಬರ್ರಿ. ಸಿಗುವುದಿಲ್ರಿ, ವರ್ಷಿಗೊಮ್ಮೆ ಸಿಗುತ್ತಲ್ಲ ಇದು ಕೇಳಕ್ಕೆ. ಊಟ ನಿಮ್ಮ ಮನೆಗೆ ದಿನ ಉಣ್ತೀರಿ, ದಿನ ಉಣ್ತೀರಿ, ದಿನ ಕುಡಿತೀರಿ. ಪರಂತು ಈ ಈ ಅಮೃತ ಮಾತುಗಳು ಮಹಾತ್ಮರ ಮಾತ ವರ್ಷಿಗೊಮ್ಮೆ ಸಿಗ್ತಾವೆ ನಿಮ್ಗೆ. ಅದು 7 ದಿವಸ. ಅದು 7 ದಿವಸ ಅಂದ್ರೆ ಪೂರಾ 7 ದಿವಸ ಭಾನುವಾರ. ಮತ್ತು ಪೂರಾ 7 ದಿವಸ ಬರ್ತೀರಿ. ಹಿಂದರ ಬರ್ತೀರಿ, ಮುಂದರ ಬರ್ತೀರಿ, ಮೊದಲರ ಬರ್ತೀರಿ, ನಡವಕ್ಕೆ ಎದ್ದೋಗ್ತೀರಿ, ಕಡೆಗೆ ಬರ್ತೀರಿ. ಹಿಂಗೆ ಮನುಷ್ಯ ಜೀವನದಾಗ ಲಗ್ನದಾಗ ಎಲ್ಲ ಕಡೆ ಹೋಗಿ ಕೊಂಡಿರ್ತೀರಿ. ಇಲ್ಲ ಊರಿಗೆ ಹೋಗ್ತಾರೆ, ಬಸ್ ಸ್ಟ್ಯಾಂಡಿಗೆ ಯಾವಾಗ ಹೋಗ್ತೀರಿ? ಗಾಡಿ ಬಿಡ್ಕೊಂಡು 3 ಅಂದ್ರೆ ಅಡ್ಡಿಗೆ ಹೋಗಿ ಕೊಂಡಿರ್ತಾರೆ ಬಸ್ ಸ್ಟ್ಯಾಂಡ್. ಮತ್ತು ಮದುವೆ ಮೊದಲೇ ಹೋಗ್ಕೊಂಡಿರ್ತಾರೆ. ಶಾಸ್ತ್ರಕ್ಕೆ ಮುಗಿ ಟೈಮಕ್ಕೆ ಶುದ್ಧ ಆಗುವ ಸಮರ್ಥ ಹೌದು. ಏನು ಇದು ಮನುಷ್ಯನ ಲೆಕ್ಕ ಹಾಕ್ರಿ. ಯಾವುದು ಮೊದಲು ಮಾಡಬೇಕು, ಯಾವುದು ಕಡಿಮೆ ಮಾಡಬೇಕು, ಅದನ್ನು ತಿಳ್ಕೋಬೇಕು. ಮನುಷ್ಯ ಬಿಟ್ಟಿದೆ ಅಂದರೆ ಅಂತಹ ಪವಿತ್ರ ಜನ್ಮ ಸದ್ಗುರು ಸಿದ್ಧಾರ್ಥ ಹುಟ್ಟುವುದು ಈ ಪುಣ್ಯ ಭೂಮಿ ಅಲ್ಲ, ಪುಣ್ಯ ಭೂಮಿ. ಅಂಥ ಭೂಮಿಯೊಳಗೆ ಬಂದಿರಿ, ಇಲ್ಲಿ ಹುಟ್ಟಿರಿ. ನಿಮ್ಮೆಲ್ಲರಿಗೂ ಅನಂತ ಜನ್ಮದ ಪುಣ್ಯ ಅಂತ ತಿಳ್ಕೋರಿ. ಆ ಪುಣ್ಯ ನಿಮ್ಗೆ ಸಿಕ್ಕದೀಗ, ಅದನ್ನು ನಾವು ಪಡ್ಕೋರಿ ಅಂತ ಹೇಳ್ತಾರೆ. 2 ನಮಸ್ಕಾರ. ಇಲ್ಲಿವರೆಗೆ ತಮ್ಮ ದಿವ್ಯಾಮೃತವನ್ನು ಪಾಲಿಸಿದಂತಹ ಪೂಜಾಪಾಲಿಗಳ ಇದಾವರಣೆಯಲ್ಲಿ ತನ್ನಂತ ಪ್ರಣಾಮಗಳನ್ನು ಅರ್ಪಿಸ್ತಾ ಈಗ ಮಂಗಲ ಕಾರ್ಯಕ್ರಮ